ನಾನು ಸರ್ ಹೇಳಿದ್ರು ನೀನು ಕಲಿತೀನಿ ನೀನು ಮಾಡು ಅಂತ. ಫೈಟಿಂಗ್ ಕಲಿತೆ. ಹುಣಸೂರಲ್ಲಿ ಗೆದ್ಕ ಬಂದಿದ್ದೀನಿ, ಮೈಸೂರಲ್ಲೂ ಗೆದ್ಕ ಬಂದಿದ್ದೆ. ಸರ್ ಹೇಳ್ತಾ ಇದ್ರು ನೀನು ಇನ್ನೂ ಕಲಿಬೇಕು. ಆಮೇಲೆ ಒಂದು ಟೂರ್ನಮೆಂಟ್ ಬಂತು, ಮೈಸೂರು ಟೂರ್ನಮೆಂಟ್ ಬಂತು. ಅದರಲ್ಲಿ ನಾನು 3rd ಪ್ರೈಸ್ ತೆಗೆದೆ ಫೈಟಿಂಗಲ್ಲಿ. ಆಮೇಲೆ ಇದು ಕಥಾಸಲ್ಲಿ ಫಸ್ಟ್ ಪ್ರೈಸ್ ತೆಗೆದೆ. ಏನೋ ಬತ್ತಿ ಅಂತ. ಆಮೇಲೆ ಒಂದು ತಿಂಗಳಾದ್ಮೇಲೆ ಚೆನ್ನೈಲಿ ಟೂರ್ನಮೆಂಟ್ ಇತ್ತು, ಕರ್ಕೊಂಡೋಗಿದ್ರು. ಅದರಲ್ಲಿ ಕಥಾದಲ್ಲಿ ಫಸ್ಟ್ ಬಂದೆ. ಆಮೇಲೆ ಫೈಟಿಂಗಲ್ಲಿ 3rd ಬಂದೆ. ಆಮೇಲೆ ಸರ್ ಅಂದರು ನೀನು ಚೆನ್ನಾಗಿ ಮಾಡಿದರೆ ಇನ್ನೂ ಫಸ್ಟ್ ಬರ್ತೀಯ ಫೈಟಿಂಗಲ್ಲಿ ಅಂತ. ಆಮೇಲೆ ಹುಣಸೂರು ಟೂರ್ನಮೆಂಟ್ಗೆ ಹೋದಾಗ ಅಲ್ಲಿ ಕಥಾದಲ್ಲೂ ಫಸ್ಟ್ ಬಂದೆ ಮತ್ತು ಫೈಟಿಂಗಲ್ಲೂ ಫಸ್ಟ್ ಬಂದೆ. ಆಮೇಲೆ ಸರ್ ಅಂದರು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ. ನಾನೇ ಫಸ್ಟು ಟೂರ್ನಮೆಂಟ್ ಇತ್ತು ಚೆನ್ನೈಯಲ್ಲಿ ಫಸ್ಟ್ ಪ್ಲೇಸ್ ಹೊಡೆದೆ ಮತ್ತು ಕಥಾದಲ್ಲಿ 3rd ಹೊಡೆದೆ. ಅದು ಖುಷಿ ಆಯಿತು. ಆಮೇಲೆ ಸರು ಅಪ್ಪ ಅಮ್ಮಂಗೆಲ್ಲ ಇದ್ರು, ಅಪ್ಪ ಅಮ್ಮನೂ ಖುಷಿಪಟ್ಟರು. ಆಮೇಲೆ ಹುಣಸೂರಲ್ಲೂ ಇತ್ತು ಟೂರ್ನಮೆಂಟು, ಅದರಲ್ಲೂ ಫಸ್ಟ್ ಇದ್ದೆ ಕಥಾದಲ್ಲಿ. ಆವಾಗ ನಂಗೆ ಖುಷಿ ಅನಿಸ್ತು, ಎಲ್ಲ ಗೆದ್ದೆ. ನಾನು ಸರ್ ಹೇಳಿದರು 4 ಪ್ಲೇಸ್ ಐತೆ, 4ರಲ್ಲೂ 1 ಪ್ಲೇಸರು ನೀನು ತೆಗಿಬೇಕು ಅಂತ. ನಾನು ಹೇಳಿದೆ ಸರ್ 4ನೇ ಪ್ಲೇಸೇ ಆಯ್ತದೆ ಅಂತ. ಆಮೇಲೆ ನಂಗೆ ಸರ್ ಹೇಳಿದ್ರು ಫಸ್ಟೇ ಆಗೋದು ನಿನಗೆ, ನೀನು ಆಡು ಅಂತ. ನನಗೆ ಭರವಸೆ ಇದ್ದಿದ್ದಿಲ್ಲ. ಸರ್ರು ಬಂದು ಭರವಸೆ ತುಂಬಿ ನನಗೆ ಫಸ್ಟ್ ಗೆಲ್ತಿ ಅಂತ ಹೇಳಿದರು. ನಾನು 4 ಜನನೂ ಹೊಡೆಯೋಕ್ಕಿಲ್ಲ ಅಂದ್ಕೊಂಡಿದ್ದೆ. 4 ಜನನು ಬೇರೆ ಟೀಮ್ ಇದ್ದರು, ಒಂದೇ ಟೀಮ್ ಇದ್ದರು. ಅವಾಗ ಸರ್ ಹೇಳಿದ್ರು ಅವ್ರು 4 ಜನ ಒಂದೇ ಟೀಮು, ನೀನು ಆಡು ಗೆಲ್ಲು ಒಟ್ಟಿನಲ್ಲಿ ಒಂದಿದ್ದು. ಅವ್ರ ಮೇಲೆ ಸೋತಿ ನಾನು ಗೆಲ್ಲಬೇಕು ಅಂತ. ಅದಾದಮೇಲೆ ಫಸ್ಟ್ನೇ ಸತಿ ಹೊಡೆದಂಗೆ ನನಗೆ ಫುಲ್ ಜೋಶ್ ಬಂತು. ಆಮೇಲೆ 3ನೇ ಸತಿ ಅವನು ನನಗೆ ದುಂಡು ಹೊಡೆದ. ಆಮೇಲೆ ರಕ್ತ ಬಂತು. ಅದಾದಮೇಲೆ ಸರ್ ಏನಾಗೋದಿಲ್ಲ ಅಂದ್ಬಿಟ್ಟು ಓಡೋಗಿ ನೀರು ತೊಗೊಂಬಂದು ಅದಾದಮೇಲೆ ಏನಾಗೋದಿಲ್ಲ ಜೀವನ ಅಂದ್ಬಿಟ್ಟು ಲಾಸ್ಟಲ್ಲಿ ಫೈಟಿಂಗ್ ಆಡಿದೆ. ಲಾಸ್ಟಲ್ಲಿ ಗೆದ್ದೆ.